ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮಗನಿಗೆ ಒಂದು ಪ್ರಾಬ್ಲಮ್ ಇತ್ತು, ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದರು ಅಂತ. ಅದು ಸರ್ಜರಿ ಮಾಡದೆ ಹುಷಾರಾಗುತ್ತೆ ಅಂತ ಒಂದು ಟ್ರೀಟ್ಮೆಂಟ್ ಗೊತ್ತಾಯಿತು. ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನನಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ ಎಲ್ರಿಗೂ. ಬನ್ನಿ, ಇವತ್ತಿನ ಟಾಪಿಕ್ ಬಂದು ಮೋಸ ಮಾಡಿದವರನ್ನು ಮರೆಯೋದು ಕಷ್ಟನ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ ಅಂದರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮತ್ತು ನಮ್ಮ ಪ್ರೀತಿಗೆ ಅವ್ರು ಬೆಲೆ ಕೊಡದೆ ಮೋಸ ಮಾಡಿರ್ತಾರೆ ಅಂತ ಅಂದರೆ ಅವರು ನಮಗೆ ಮರೆಯೋದಕ್ಕೆ ಕಷ್ಟನೇ ಆಗುತ್ತೆ. ಯಾಕಂದರೆ ಅವರು ಟ್ರೂ ಆಗಿ ಲವ್ ಮಾಡಿರಲ್ಲ, ಹಂಗಾಗಿ ಅವ್ರು ನಮಗೆ ಮೋಸ ಮಾಡಿರ್ತಾರೆ. ನಮಗೆ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ನಮ್ಮ ಲೈಫಲ್ಲಿ ಬಂದಿರ್ತಾರೆ. ಹಾಗಿದ್ಮೇಲೆ ನಾವು ಅವರಿಗೋಸ್ಕರ ಕೊರಗ್ತಾ ಕೂತ್ಕೊಳ್ಳೋದಾಗಲಿ, ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಾಗಲಿ, ನಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಹೇಳೋದು ತುಂಬ ಸುಲಭ, ಅದನ್ನು ಅಳವಡಿಸ್ಕೊಂಡು ಮರೆಯೋದು ತುಂಬಾ ಕಷ್ಟ. ಅದಕ್ಕೇ ಆದಷ್ಟು ನಾವು ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋ ಮೈಂಡನ್ನು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಬುಕ್ಸ್ ಓದೋದಾಗಲಿ, ಇವಾಗೇನು ಮೊಬೈಲಲ್ಲಿ ಯಾವಾಗಲೂ ಮನರಂಜನೆ ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅವ್ರ ಬಗ್ಗೆ ಯೋಚನೆನ ಬಿಟ್ಬಿಡಬೇಕು. ಯಾಕಂದರೆ ಯಾರೋ ನಮ್ಮ ಬಗ್ಗೆ ಯೋಚನೆ ಮಾಡಿದೆ ಅವ್ರ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವ್ರು ಇನ್ಯಾರ್ದೋ ಜೊತೆ ಚೆನ್ನಾಗಿದ್ದಾರೆ ಅಂತ ಆದಮೇಲೆ ನಾವು ಅವ್ರಿಗೋಸ್ಕರ ಕೊರಗೋದಾಗಲಿ, ಅವ್ರನ್ನೇ ಯೋಚನೆ ಮಾಡ್ತಾ ಕೂರೋದಾಗಲಿ ಮಾಡೋದ್ರಿಂದ ಅರ್ಥನೇ ಇರೋದಿಲ್ಲ ಅಲ್ವಾ. ಹಾಗೇ ಅವ್ರು ಯಾರ್ದೋ ಚೆನ್ನಾಗಿದ್ದಾರೆ, ಅವ್ರು ನಮ್ಮ ಲೈಫಲ್ಲಿ ಸ್ಪಾಯ್ಲ್ ಮಾಡಿದರು, ನಾವು ಅವ್ರ ಬಗ್ಗೆ ಕೊರಗ್ತಾ ಕೂರೋದ್ರಿಂದ ಅವ್ರಿಗೆ ಅದು ಖುಷಿನೇ ತರ್ತಾ ಇರುತ್ತೆ. ಯಾಕಂದರೆ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ. ಹಾಗೇ ನಮಗೆ ಈ ಮೋಸ ಮಾಡೋ ಇಂಟೆನ್ಷನ್ ಇಟ್ಕೊಂಡೇ ನಮ್ಮ ಲೈಫಲ್ಲಿ ಬಂದಿರ್ತಾರೆ ಅಂದಮೇಲೆ ನಾವು ಅವ್ರ ಬಗ್ಗೆ ಕೊರಗೋದನ್ನೇ ಅವರು ಖುಷಿಯಾಗಿ ಅನುಭವಿಸ್ತಾ ಇರ್ತಾರೆ. ಹಂಗಿದ್ಮೇಲೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವುದೇ ಥರ ಅರ್ಥನೇ ಇರೋದಿಲ್ಲ. ಯಾಕಂದರೆ ನಾವು ತುಂಬ ಸಲ ಟ್ರೈ ಮಾಡಿರ್ತೀವಿ. ಯಾಕಂದರೆ ಅವರಿಂದ ದೂರ ಆಗೋಕ್ಕೆ ಇನ್ನೊಬ್ರಿಗೆ ಹತ್ರ ಆಗೋಕ್ಕೆ ಹೋದರೆ ಯಾರ ಜೊತೆ ಎಷ್ಟೇ ಮಾತಾಡಿದ್ರು ಅವ್ರು ಇಲ್ವಲ್ಲ ಅನ್ನೋ ಆಬ್ಸೆಂಟ್ಸು ನಮ್ಮಲ್ಲಿ ಕಾಡ್ತಾ ಹೋಗುತ್ತೆ. ನಿಜ, ಹೇಳ್ದಷ್ಟು ಸುಲಭ ಅಲ್ಲ ಮರೆಯೋದು. ಯಾಕಂದರೆ ಟ್ರೂ ಲವ್ ಅನ್ನೋದಾಗಿರುತ್ತೆ. ಅದಕ್ಕೇ ಅವ್ರ ಆಬ್ಸೆಂಟ್ಸು ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. 1000 ಜನ ಮಧ್ಯೆ ಇರ್ತೀವಿ, ಆದರೆ ನಮ್ಮ ಕಣ್ಣು ನಮ್ಮ ಮನಸ್ಸು ಅವರನ್ನೇ ನೋಡೋಕ್ಕೆ ಬಯಸ್ತಾ ಇರುತ್ತೆ, ಅವ್ರ ಸನಿಹನೇ ಬಯಸ್ತಾ ಇರುತ್ತೆ. ಆದರೆ ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅವ್ರು ನಮ್ಮ ಲೈಫಲ್ಲಿ ಮತ್ತೆ ಬರ್ಬೋದೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಅವರು ತುಂಬಾ ದೂರ ಹೋಗಿರ್ತಾರೆ. ಯಾಕಂದರೆ ನಾವು ಯಾರು ನಮ್ಮ ಲೈಫಲ್ಲಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅವರು ನಮ್ಮನ್ನು ಬಿಟ್ಟು ತುಂಬ ದೂರ ಹೋಗಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅವ್ರು ನಮ್ಮನ್ನು ತಿರುಗಿ ನೋಡೋದಿಲ್ಲ. ಆಗಿದ್ಮೇಲೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಅರ್ಥ ಇರೋದಿಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ಇದ್ರೇ ಜೀವನ ಚೆನ್ನಾಗಿರೋದು. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮನ್ನೇ ನಂಬ್ಕೊಂಡು ಬದುಕೋಂಥ ಜೀವಗಳು ಇರುತ್ತೆ. ನಮ್ಮ ಜೊತೆ ಮಾತಾಡಬೇಕು, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಜೀವಗಳಿರ್ತವೆ. ಆದರೆ ನಾವು ಅವರೆಲ್ಲರನ್ನೂ ಬದಿಗೊತ್ತಿ ಅವ್ರ ಹಿಂದೆ ಹೋಗೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಯಾಕಂದರೆ ನಮಗೋಸ್ಕರ ಬದುಕೋರಿಗೋಸ್ಕರ ನಾವು ಬದುಕೋಣ, ನಾವೇ ಬೇಡ ಅನ್ನೋರಿಗೋಸ್ಕರ ನಾವು ಬದುಕೋದು ಬೇಡ. ನಾವು ಅವ್ರ ಹಿಂದೆ ಹೋದಷ್ಟು ನಾವು ಅವ್ರಿಗೆ ಕೀಳಾಗ್ತಾ ಹೋಗ್ತೀವಿ. ಅವ್ರು ನಮ್ಮ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿರ್ತಾರೆ. ಅವ್ರು ನಮ್ಮನ್ನು ನಾವು ಅವ್ರನ್ನ ಹಾರ್ಟಲ್ಲಿ ಇಟ್ಕೊಂಡು ಅವ್ರ ಹಿಂದೆ ಹೋದರೆ ಅವ್ರು ನಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ನಾವು ಪದೇ ನೀನು ಬೇಕು ಬಾ, ನೀನು ಇಲ್ಲದೆ ನಾನು ಇರೋದಿಲ್ಲ, ನೀನು ಇಲ್ಲದೆ ನಂಗೆ ಇರೋದಕ್ಕೆ ಆಗೋದಿಲ್ಲ ಅಂತ ನಾವು ಅವ್ರಿಗೆ ಹೇಳ್ತಾ ಹೋದಷ್ಟು ಅವ್ರು ನಮ್ಮನ್ನು ಕೆಳಮಟ್ಟದಲ್ಲಿ ನಿಲ್ಲಿಸ್ತಾ ಹೋಗ್ತಾರೆ. ಬಾ ನೀನು ಹಿಂದೆ, ನಾನು ಮುಂದೆ ಹೋಗ್ತಾ ಇರ್ತೀನಿ ಅಂತ ಅವ್ರ ಜೀವನ ಅವ್ರು ನೋಡ್ಕೊತಾ ಇರ್ತಾರೆ. ಅವ್ರ ಜೀವನ ಅವ್ರು ಸೂಪರಾಗಿ ಮಾಡ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ನಾವು ಅವ್ರ ಹಿಂದೆ ಹೋಗಿ ಅವ್ರ ಮುಂದೆ ಕೇವಲಾಗಿ ಬದುಕೋದ್ರಲ್ಲಿ ಅರ್ಥ ಇರೋದಿಲ್ಲ ಅಲ್ವಾ. ನಮಗೋಸ್ಕರ ನಮ್ಮ ತಂದೆ ತಾಯಿ ನಮ್ಮನ್ನೇ ಪ್ರೀತಿಸೋರಿಗೋಸ್ಕರ ನಾವು ಬದುಕೋಣ. ಇವಾಗ ನಮ್ಮ ಜೊತೆ ಮಾತಾಡಬೇಕು ಅಂತ ಹಂಬಲಿಸ್ತಾ ಇರ್ತಾರೆ, ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ. ನಮ್ಮನ್ನು ಕೇರ್ಲೆಸ್ ಮಾಡೋರ ಜೊತೆ ನಾವು ಹೋಗ್ತಾ ಇರ್ತೀವಿ, ನಾವು ಅವ್ರ ಹಿಂದೆನೇ ಹೋಗ್ತಾ ಇರ್ತೀವಿ. ಆಗ ಇಲ್ಲದೆ ಇರೋದನ್ನ ಹುಡುಕ್ತಾ ಇರೋದನ್ನು ಕಳ್ಕೊತಾ ಹೋಗ್ತೀವಿ. ಇರೋದು ಬೆಸ್ಟಾಗಿರುತ್ತೆ, ಅದನ್ನು ಬಿಟ್ಟು ಸಿಗದೆ ಇರೋದ್ರ ಬಗ್ಗೆ ಹೋಗ್ತಾ ಇರ್ತೀವಿ. ಇವಾಗ ಆಕಾಶದಲ್ಲಿ ನಕ್ಷತ್ರ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ತೊಗೊಳಕ್ಕಾಗುತ್ತಾ? ಇಲ್ಲ, ನಾನು ತೊಗೊತೀನಿ ಅಂತ ಹೋದರೆ ಅದು ಮೂರ್ಖತನ, ಮುಟ್ಟಾಳ್ತನ ಆಗುತ್ತೆ ಅಲ್ವಾ. ಹಂಗೇ
ಯಾವುದೇ ಕಾರಣಕ್ಕೂ ನಮಗೆ ಸಿಗಲ್ಲ ಅನ್ನೋ ವಸ್ತು ಬಗ್ಗೆ ನಾವು ಅಲ್ಲೇ ಆಸೆನ ಬಿಟ್ಟು ಬಿಡಬೇಕು. ಸಿಗುತ್ತೆ ಅನ್ನೋದಿದ್ದರೆ ಇವತ್ತಲ್ಲ ನಾಳೆ ಸಿಗುತ್ತೆ ಅನ್ನೋ ಹೋರಾಟ ಮಾಡೋಣ. ಅವರಲ್ಲೂ ಅದು ಇರಬೇಕು. ನಮ್ಮನ್ನು ಪಡ್ಕೋಬೇಕು ಅನ್ನೋ ಆಸೆ ಅವರಲ್ಲೂ ಇರಬೇಕು. ಅವರನ್ನು ಪಡ್ಕೋಬೇಕು ಅನ್ನೋ ಆಸೆ ನಮ್ಮಲ್ಲೂ ಇರಬೇಕು. ಅದು ಒಂದು ಸೈಡ್ ಆಗಿದ್ದರೆ ಅದು ಯಾವುದೇ ಕಾರಣಕ್ಕೂ ಅದು ಪೋಲಿಸೋದಿಲ್ಲ. ನಮ್ಮನ್ನು ಪಡ್ಕೋಬೇಕು ಅನ್ನೋ ಆಸೆ ಅವರಲ್ಲಿದ್ದರೆ ಮಾತ್ರ ನಾವು ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ನಮ್ಮ ಪ್ರೀತಿನವ್ರು ನೆಗ್ಲೆನ್ಸಿ ಮಾಡೋದು ಮತ್ತು ಕೇವಲವಾಗಿ ನೋಡೋದು, ಕೇರ್ಲೆಸ್ ಮಾಡೋದು ಮಾಡ್ತಾಯಿದ್ರೆ ಅವ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋದಷ್ಟು ನಮ್ಮ ಮನಸ್ಸು ಹಾಳಾಗುತ್ತೆ ಹೊರ್ತು ಅವ್ರು ಯಾವತ್ತೂ ನಮಗೆ ವಾಪಸ್ ಬರೋಲ್ಲ. ಅಯ್ಯೋ ನನ್ನ ಕಂಡ್ರೆ ಇಷ್ಟಪಡ್ತಾರೆ, ನನ್ನ ಆಬ್ಸೆನ್ಸ್ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಅವ್ರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡು ಅವರಿಂದ ನಾವು ಹೋದರೆ ಅದು ಯಾವತ್ತೂ ಮುಟ್ಟಾಳ್ತನ ಆಗುತ್ತೆ. ಅದಕ್ಕೆ ಅವ್ರ ಮುಂದೆ ನಾನು ಇಂಥ ಒಂದು ವ್ಯಕ್ತಿನ ನಾನು ಕಳ್ಕೊಂಡ ಅನ್ನೋ ಥರ ನಾವು ಬದುಕಬೇಕು. ಇವಾಗ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಒಂದು ಸಲ ಬೇಡ ಅಂತ ನಿರ್ಧಾರ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಹಾಗೇನೆ ಅವ್ರ ಮುಂದೆ ನಾವು ಇಂಥ ಒಂದು ವ್ಯಕ್ತಿನ ಕಳ್ಕೊಂಡ್ವಾ, ನಮ್ಮ ಲೈಫಲ್ಲಿ ಅವ್ರು ಇದ್ದಿದ್ದರೆ ಚೆನ್ನಾಗಿರೋದು, ಇಂಥ ಒಂದು ವ್ಯಕ್ತಿನ ನಾವು ಕಳ್ಕೊಂಡ್ವಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ಆ ಥರ ನಾವು ಬದುಕಿ ತೋರಿಸ್ಬೇಕು. ಇಲ್ಲ ಅವರಿಗೋಸ್ಕರ ಸೂಸೈಡ್ ಮಾಡ್ಕೊಳ್ಳೋದಾಗಲಿ, ಮತ್ತೊಂದು ಮಾಡ್ಕೊಳ್ಳೋದಾಗಲಿ, ಕೊರಗೋದಾಗಲಿ, ನಾವು ಡಿಪ್ರೆಷನ್ಗೆ ಹೋಗೋದಾಗಲಿ ಮಾಡಿದರೆ ಅವ್ರಿಗಿನ್ನೂ ಹ್ಯಾಪಿ ಆಗುತ್ತೆ ಅಲ್ವಾ. ಹಂಗೆ ಅವರು ನಮ್ಮ ಜೊತೆ ಇರೋರ್ಗೂ ನಮ್ಮನ್ನೇ ಅವಲಂಬಿಸಿರ್ತಾರಲ್ಲ ಅವ್ರಿಗೋಸ್ಕರ ಬದುಕೋಣ. ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೋಸ್ಕರ ಇರೋಣ. ಆವಾಗ ನಮ್ಮ ಜೀವನನೂ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ನಾವೇನು ಪ್ರೀತಿ ಕೊಡ್ತೀವೋ ಪ್ರತಿಯಾಗಿ ಅದಕ್ಕೆ 2ರಷ್ಟು ಪ್ರೀತಿ ನಮಗೆ ಕೊಡ್ತಾ ಇರ್ತಾರೆ. ಅಂಥವ್ರ ಜೊತೆ ನಾವಿರಬೇಕು. ಇವಾಗ ನಾವೇ ಬೇಡ ಅಂತ ಹೋದವ್ರ ಹಿಂದೆ ನಾವು ಹೋಗೋದ್ರಿಂದ ನಮ್ಮ ಸೆಲ್ಫ್ ರೆಸ್ಪೆಕ್ಟು ಯಾವತ್ತೂ ಚೆನ್ನಾಗಿರೋದಿಲ್ಲ ಅಲ್ವಾ. ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸೋದು ಕಲಿಬೇಕು. ಫಸ್ಟು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಮಗಿರಬೇಕು. ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ತೀವಿ ಆವಾಗ ಮತ್ತೊಬ್ಬರು ನಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯ. ನಮ್ಮನ್ನೇ ನಾವು ಪ್ರೀತಿಸಿಲ್ಲ, ನಮ್ಮನ್ನೇ ನಾವು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರೂ ನಮ್ಮನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ. ಹಂಗೆ ನಮ್ಮನ್ನು ಬೇಡ ಅಂತ ಅಂದ್ಕೊಂಡು ಅವ್ರ ಹಿಂದೆ ಹೋದಷ್ಟು ಅವ್ರ ಮುಂದೆ ನಾವು ಕೇವಲವಾಗ್ತೀವಿ. ಅವ್ರ ಮುಂದೆ ನಾವು ಯಾವ ಥರ ಇರಬೇಕು ಅಂದರೆ ಬಿಟ್ಟಾಕು, ಪರವಾಗಿಲ್ಲ ಅವ್ರಿಗೆ ನನ್ನ ಜೊತೆ ಇರೋ ಯೋಗ್ಯತೆ ಇಲ್ಲ. ಇವಾಗ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂಟಿಯಾಗೆ ಬರೋದು, ಒಂಟಿಯಾಗೆ ಹೋಗೋದು. ಹಂಗಿದ್ಮೇಲೆ ಯೋಗ್ಯತೆ ಇರೋರು ನಮ್ಮ ಜೊತೆ ಬಂದಿರ್ತಾರೆ, ಇಲ್ವಾ ಹೋಗ್ತಾರೆ. ಇದೇನು ನಾನಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿದ್ದಾರಲ್ಲ, ನನ್ನ ಬಿಟ್ಟು ಬಂದಿದ್ದು ಅವ್ರಿಗೆ ಖುಷಿನೇ ಆಗೈತೆ ಅನ್ನೋ ಥರ ನಾವು ಬದುಕಬೇಕು. ಅಯ್ಯೋ ಅವರಿಲ್ಲ ಅನ್ನೋದು ನಮಗೆ ಬೇಜಾರಾಗ್ತಿದೆ ಅನ್ನೋದನ್ನು ನಾವು ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಯ್ಯೋ ಇಂಥ ವ್ಯಕ್ತಿನ ನಾನು ದೂರ ಮಾಡ್ಕೊಂಡಲ್ಲ, ಅವ್ರ ಜೊತೆ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ಅವ್ರ ಜೊತೆ ಇದ್ದಿದ್ರೆ ನನ್ನ ಲೈಫ್ ಚೆನ್ನಾಗಿರೋದು, ಅಂಥ ಒಂದು ವ್ಯಕ್ತಿನ ನಾವು ಬಿಟ್ವಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ಅವ್ರ ಹಿಂದೆ ಹೋದಷ್ಟು ನಮ್ಮ ಮನಸ್ಸೇ ಹಾಳಾಗೋದು. ಹಂಗೆ ನಾವು ಅನ್ಕೊಳ್ಳೋದು ತುಂಬ ಸುಲಭ. ಯಾಕಂದರೆ ಟ್ರೂ ಲವ್ ಇದ್ದ ಕಡೆ ಮರೆಯೋದು ತುಂಬಾ ಕಷ್ಟ. ಯಾರು ಟೈಮ್ ಪಾಸ್ಗೋಸ್ಕರನೋ ಇನ್ನೇನು ಮತ್ತೊಂದಕ್ಕೋ ಬಳಸ್ಕೊಳ್ಳೋಕ್ಕೋಸ್ಕರನೋ ಅವಶ್ಯಕತೆಗೋಸ್ಕರನೋ ಪ್ರೀತಿ ತೋರಿಸಿರ್ತಾರೆ, ಅವ್ರದ್ದು ಯಾವತ್ತೂ ಟ್ರೂ ಲವ್ ಆಗಿರೋದಿಲ್ಲ. ನಾವು ಟ್ರೂ ಲವ್ ಅಂದ್ಕೊಂಡು ಮುಳುಗಿದಷ್ಟು ಎದ್ದೇಳೋದು ತುಂಬ ಕಷ್ಟ. ಪ್ರೀತಿಯನ್ನು ಗುಂಡಿ ಒಳಗೆ ಬಿದ್ದಷ್ಟು ಹೇಳೋದು ತುಂಬ ಅಂದರೆ ತುಂಬಾ ಕಷ್ಟ. ಹಾಗೆ ನಮ್ಮ ಅವಶ್ಯಕತೆ ಇದ್ದಾಗ ನಮ್ಮ ಮೇಲೆ ಅತಿಯಾಗಿ ಪ್ರೀತಿ ಇದೆ ಅಂತ ತೋರಿಸಿರ್ತಾರೆ, ನಮ್ಮಿಂದ ಏನೋ ಅವ್ರಿಗೆ ಉಪಯೋಗ ಐತೆ ಅಂದಾಗ ಅತಿಯಾದ ಪ್ರೀತಿ ಇದೆ ಅಂತ ತೋರಿಸಿರ್ತಾರೆ. ನಾವು ಅದನ್ನೇ ನಿಜ ಅಂದ್ಕೊಂಡು ಮುಳುಗೋದು ತಪ್ಪು. ಯಾವಾಗ ಅವರು ನಿಜವಾದ ಪ್ರೀತಿ ಇದ್ದವರು ಒಂದು ದಿನವೂ ಮಾತಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಟೈಮ್ ಇಲ್ಲ ಅಂದರೂ ಟೈಮ್ ಮಾಡ್ಕೊತಾರೆ. ಆದರೆ ಇಲ್ಲದೇ ಇರೋ ಕಾರಣನೇ ಹೇಳಿ ಯಾರು ದೂರ ಆಗೋಕ್ಕೆ ಟ್ರೈ ಮಾಡ್ತಾಯಿರ್ತಾರೆ ಅವ್ರ ರಿಲೇಷನ್ಶಿಪ್ಪ ಅಲ್ಲೇ ನಿಲ್ಲಿಸ್ಬಿಡಬೇಕು. ನಮಗೋಸ್ಕರ ಬದುಕೋರಿಗೆ ನಾವು ಬದುಕಬೇಕು. ನಮ್ಮನ್ನು ಬೇಡ ಅಂದವ್ರನ್ನ ನಾವು ಅಲ್ಲೇ ಬಿಟ್ಬಿಡಬೇಕು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.